द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनं विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 19ನೇ ಶ್ಲೋಕ. ದ್ವೈಪಾಯನೋ ಭಗವಾನ ಪ್ರಬೋಧಾತ್ ಬುದ್ಧಸ್ತು ಪಾಷಂಡಿಗಣಾತ್ ಪ್ರಮಾದಾತ್ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತೋ ಧರ್ಮಾವನಾಯೋರು ಕೃತಾವತಾರಃ. ಭಗವಂತ ವೇದವ್ಯಾಸ ರೂಪದಿಂದ ಅವತಾರವನ್ನ ಮಾಡಿ ವೇದಗಳ ವಿಭಾಗ ಮಾಡಿ ಆ ವೇದಗಳ ಅರ್ಥವನ್ನ ಸಜ್ಜನರಿಗೆ ತಿಳಿಸಿಕೊಡಬೇಕು ಅಂತ 18 ಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರಗಳು ಮೊದಲನ್ನು ರಚನೆ ಮಾಡಿರ್ತಕ್ಕಂಥವರು. ಈ ಎಲ್ಲ ಶಾಸ್ತ್ರಗಳನ್ನ ರಚನೆ ಮಾಡಿ ಸಜ್ಜನರಿಗೆ ಉಪದೇಶವನ್ನ ಮಾಡಿ ಅಜ್ಞಾನವನ್ನ ಕಳೆದು ಜ್ಞಾನ ದೀಪವನ್ನ ಹಚ್ಚಿರ್ತಕ್ಕಂಥವ್ರು ದ್ವೈಪಾಯನ, ದ್ವೀಪದಲ್ಲಿ ಅವತಾರ ಮಾಡಿರ್ತಕ್ಕಂಥವ್ರು ಅಂತ ಅರ್ಥ. ಪರಾಶರ ಮುನಿಗಳಿಂದ ಸತ್ಯವತಿ ದೇವಿಯಲ್ಲಿ ದ್ವೀಪದಲ್ಲಿ ಅವತಾರ ಮಾಡಿದ್ರಿಂದ ಅವರನ್ನ ದ್ವೈಪಾಯನ ಅಂತ ಕರೀತಾರೆ. ಅಂತಹ ದ್ವೈಪಾಯನ ವೇದವ್ಯಾಸ ರೂಪಿಯಾದ ಭಗವಂತ ನಮ್ಮನ್ನ ಅಜ್ಞಾನದಿಂದ ಕಾಪಾಡಲಿ. ಅಪ್ರಬೋಧಾತ್ ಅಥವಾ ಸಂಪ್ರಮೋಹಾತ್ ಅಂತ ಕೂಡ ಪಾಠ ಇದೆ. ಸಂಪ್ರಮೋಹಾತ್ ದ್ವೈಪಾಯನಃ ಅವತು, ಸಂಪ್ರಮೋಹದಿಂದ ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ. ಸಂಪ್ರಮೋಹ ಅಂದ್ರು ಅಪ್ರಬೋಧ ಅಂದ್ರು ಅರ್ಥ ಒಂದೇ. ಅಜ್ಞಾನ, ವಿಪರೀತ ಜ್ಞಾನ ಮತ್ತು ಸಂಶಯ, ಈ ತೊಂದರೆಗಳು ನಮಗೆ ಶಾಸ್ತ್ರಗಳ ಅಧ್ಯಯನ ಮಾಡುವಾಗ ಬರಬಾರದು. ಅದರಿಂದ ನಮ್ಮನ್ನ ಕಾಪಾಡ್ಲಿ, ಉತ್ತಮವಾದ ಜ್ಞಾನವನ್ನ ಕೊಟ್ಟು ಅನುಗ್ರಹ ಮಾಡ್ಲಿ ಅಂತ ಅರ್ಥ. ಹೀಗೆ ದ್ವೈಪಾಯನೋ ಭಗವಾನ್ ಅಪ್ರಬೋಧಾತ್,
ಬುದ್ಧಸ್ತು ಪಾಷಂಡಗಣಾತೆ ಪ್ರಮಾದ. ಬುದ್ಧರೂಪಿಯಾಗಿ ಅವತಾರವನ್ನ ಮಾಡಿ ಭಗವಂತ ಪಾಷಂಡಿಗಳನ್ನ ಮೋಹಗೊಳಿಸಿದ್ದಾನೆ. ಅಂತಹ ಪಾಷಂಡಿಗಳ ಸಮೂಹ ನಮಗಾಗಬಾರದು. ಅಂಥವರ ಸಹವಾಸದಿಂದ ನಮಗೆ ಭಗವಂತನ ವಿಸ್ಮರಣೆ ಆಗಬಾರದು. ಆ ಎಲ್ಲ ತೊಂದರೆಗಳು, ಪಾಷಂಡಿಗಳ ಸಮೂಹ ಮತ್ತು ಅವರ ಸಹವಾಸದಿಂದ ಉಂಟಾಗುವಂತಹ ಭಗವಂತನ ವಿಸ್ಮರಣೆ ಮೊದಲಾದ ಪ್ರಮಾದಗಳು, ಅದರಿಂದ ನಮ್ಮನ್ನ ಬುದ್ಧರೂಪಿಯಾದ ಭಗವಂತ ಕಾಪಾಡಲಿ ಅಂತ ಚಿಂತನೆಯನ್ನ ಮಾಡಬೇಕು. ಬುದ್ಧಸ್ತು ಪಾಷಂಡಿಗಣಾತ್ ಪ್ರಮಾದಾತ್. ಪಾಷಂಡಿಗಣಾತ್ ಮತ್ತು ಪ್ರಮಾದಾತ್. ಪಾಷಂಡಿಗಣದಿಂದ ಉಂಟಾಗುವ ಪ್ರಮಾದ, ಅವರ ಸಮೂಹದಿಂದ, ಪಾಷಂಡಿಗಳ ಸಮೂಹ ಏನಿದೆ ಅವರ ಸಮೂಹದಿಂದ ಉಂಟಾಗುವಂತಹ ಭಗವಂತನ ವಿಸ್ಮರಣೆ ಮೊದಲಾದಂಥವುಗಳು ಪ್ರಮಾದ. ಅದರಿಂದ ನಮ್ಮನ್ನ ಕಾಪಾಡ್ಲಿ. ಭಗವಂತನನ್ನ ಮರೆತು ಅನ್ಯ ದೇವತಾ ಆರಾಧನೆಯನ್ನ ಮಾಡುವಂತಹ ಬುದ್ಧಿ ಬರದೇ ಇರಲಿ. ಪಾಶುಪತಾದಿ ಶಾಸ್ತ್ರಗಳೇನಿದ್ದಾವೆ ಅವುಗಳ ಸಮೂಹವನ್ನ ಪಾಷಂಡಿಗಣ ಅಂತ ಕರೀತಾರೆ. ಅವುಗಳನ್ನ ಶ್ರವಣ ಮಾಡೋದ್ರಿಂದ ಬರುವಂತಹ ಪ್ರಮಾದ, ಅದು ಪಾಷಂಡಿಗಣಾತ್ ಪ್ರಮಾದಾತ್ ಅಂತ ಅದರಿಂದ ಸೂಚನೆ ಮಾಡ್ತಾ ಇದ್ದಾರೆ. ಬೌದ್ಧ, ಪಾಶುಪತ ಮೊದಲಾದವುಗಳಿಂದ ಬರುವಂತಹ ಜ್ಞಾನ ಅದು ಪಾಷಂಡಿ ಮತದಿಂದ ಬರುವ ಜ್ಞಾನ. ಅವೆಲ್ಲ ಪಾಷಂಡಿ ಮತಗಳು. ಅದರಿಂದ ಬರುವಂತಹ ಪ್ರಮಾದ ಏನಿದೆ ಅದರಿಂದ ನಮ್ಮನ್ನ ಬುದ್ಧರೂಪಿಯಾದ ಭಗವಂತ ಕಾಪಾಡಲಿ ಅಂತ ಚಿಂತನೆಯನ್ನು ಮಾಡಬೇಕು. ಕಲ್ಕಿಹಿ, ಕಲ್ಕಿ ಕಾಲಮಲಾತ್, ಕಲೇಹೆ ಕಾಲಮಲಾತ್ ಪ್ರಪಾತು. ಕಲ್ಕಿ ರೂಪಿಯಾದ ಭಗವಂತ ಕಾಲದ ಬಲದಿಂದ ಬರುವಂತಹ ಮಲಗಳು, ಆ ಕಾಲಮಲದಿಂದ ನಮ್ಮನ್ನು ಕಾಪಾಡಲಿ. ಕಾಲದ ದೋಷ, ಕಲಿಕಾಲದ ದೋಷ ಎಲ್ಲರ ಮೇಲೆ ಹರಡುತ್ತದೆ. ಎಂತಹ ಸಜ್ಜನರಾಗಿದ್ರೂ ಕೂಡ ಕಲಿಕಾಲ, ಆ ಕಾಲಕ್ಕೆ ಒಳಪಟ್ಟು ಪಾಪಗಳನ್ನು ಮಾಡುವಂತಹ ಪ್ರಸಂಗ ಬರ್ತದೆ. ಸಜ್ಜನರಿಗೂ ಕೂಡ ಕಾಲಬಲದಿಂದ, ಕಲಿಯುಗದ ಕಾಲಬಲದಿಂದ ಉಂಟಾಗುವಂತಹ ದೋಷಗಳು, ಆ ಎಲ್ಲರೂ ದೋಷಗಳಿಂದ ನಮ್ಮನ್ನ ಕಾಪಾಡ್ಲಿ. ಯಾಕೆ ಅಂದ್ರೆ ಆ ಕಲ್ಕಿ ಧರ್ಮಾವನಾಯ ಕೃತ ಅವತಾರ, ಧರ್ಮದ ರಕ್ಷಣೆಯನ್ನ ಮಾಡಬೇಕು ಅಂತಾನೆ ಅವತಾರ ಮಾಡಿದ್ದಾನೆ. ಉರು ಕೃತ ಅವತಾರ. ಉರು ಅಂತಂದ್ರೆ ಮಹಾನ್. ಕಲಿಯುಗದಲ್ಲಿ ಆ ಕಲಿಯ ಪ್ರಮಾದಗಳನ್ನೆಲ್ಲ ತೊಡೆದು ಹಾಕಿ ಮತ್ತೆ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಅಂತಾನೆ ಮಾಡಿದ ಅವತಾರ. ಆದ್ರಿಂದ ಕಲ್ಕಿ ನಮ್ಮನ್ನ ಈ ಕಾಲಮಲ ಏನಿದೆ, ಕಾಲದ ಒಂದು ದೋಷ, ಆ ಕಾಲಬಲದಿಂದ ಮಾಡುವ ದೋಷಗಳಿಂದ ನಮ್ಮನ್ನ ಕಲ್ಕಿ ರೂಪಿಯಾದ ಭಗವಂತ ಕಾಪಾಡಲಿ ಅಂತ ಹೀಗೆ ವೇದವ್ಯಾಸ, ಬುದ್ಧ ಮತ್ತು ಕಲ್ಕಿ ರೂಪಿಯಾದ ಭಗವಂತನ ರಕ್ಷಣೆಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ವೇದವ್ಯಾಸ ರೂಪಿಯಾದ ಭಗವಂತ ನಮ್ಮನ್ನ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಮೊದಲಾದವುಗಳಿಂದ ರಕ್ಷಣೆ ಮಾಡಲಿ. ಬುದ್ಧ ಪಾಷಂಡಿಗಣ ಅವುಗಳಿಂದ ಬರುವಂತಹ ಪ್ರಮಾದ, ಇಂತಹ ತೊಂದರೆಗಳಿಂದ ಬುದ್ಧ ಕಾಪಾಡಲಿ. ಕಾಲದ ಬಲದಿಂದ ಬರುವಂತಹ ದೋಷಗಳು ಏನಿದ್ದಾವೆ ಅವುಗಳಿಂದ, ಕಲಿಕಾಲದ ಬಲದಿಂದ ಬರುವಂತಹ ದೋಷಗಳಿಂದ ಕಲ್ಕಿ ನಮ್ಮನ್ನು ಕಾಪಾಡಲಿ ಅಂತ. ದ್ವೈಪಾಯನೋ ಭಗವಾನ್ ಅಪ್ರಬೋಧಾತ್ ಬುದ್ಧಸ್ತು ಪಾಷಂಡಿಗಣಾತ್ ಪ್ರಮಾದಾತ್ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತು ಧರ್ಮಾವನಾಯೋರು ಕೃತಾವತಾರಃ.
ವಾಂ ಕೇಶವೋ ಗದಯಾ ಪ್ರಾತರ್ವ್ಯಾತ್ ಗೋವಿಂದ ಆಸಂಗವ ಆತ್ತವೇಣು ನಾರಾಯಣ ಪ್ರಾಣ್ಯಮುತಾತ್ತ ಶಕ್ತಿ ಮಧ್ಯಂ ದಿನೇ ವಿಷ್ಣುರರೀಂದ್ರ ಪಾಣಿ. ಇನ್ನು ಹೂಗಳಿಂದ ನಮ್ಮನ್ನ ರಕ್ಷಣೆ ಕೇಳ್ಕೊಳ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? ಜರೆ ಬ್ರೇಕ್ ಆಯ್ತು, ವಾಯ್ಸ್ ಬ್ರೇಕ್ ಆಯ್ತು. ಇವಾಗ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತೆ. ಬೆಳಗ್ಗೆಯಿಂದ ಆರಂಭ ಮಾಡಿ ರಾತ್ರಿಯಿಂದ ಆರಂಭ ಮಾಡಿ ಬೆಳಗ್ಗೆ ಇಡೀ ದಿವಸ ಕಾಲದ ಒಂದು ನಿರೂಪಣೆಯನ್ನು ಮಾಡಿ ಆಯಾಯ ಕಾಲಗಳಲ್ಲಿ ಭಗವಂತನ ಯಾವ ಯಾವ ರೂಪಗಳು ರಕ್ಷಣೆ ಮಾಡಬೇಕು ಅಂತ ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇವಾಗ ಮಾಂ ಕೇಶವ ಗದಯ ಪ್ರಾತಃ ಅವ್ಯಾತ್, ಪ್ರಾತಃ ಕಾಲದಲ್ಲಿ ನಮ್ಮನ್ನ ಕೇಶವ ರೂಪಿಯಾದ ಭಗವಂತ, ಗದಾಧಾರಿಯಾದಂತಹ ಕೇಶವ ಗದಯ ಪ್ರಾತಃ ಅವ್ಯಾತ್ ಅಂದ್ರೆ ಗದೆಯನ್ನ ಧಾರಣೆ ಮಾಡಿರ್ತಕ್ಕಂತಹ ಕೇಶವ ನಮ್ಮನ್ನ ಪ್ರಾತಃ ಕಾಲದಲ್ಲಿ ಕಾಪಾಡಲಿ. ಪ್ರಾತಃ ಕಾಲ ಅಂತಂದ್ರೆ ಹಗಲಿನ ಮೊದಲನೇ ಭಾಗ ಅಂತ ಇಟ್ಟುಕೊಳ್ಬೇಕು. ಆಮೇಲೆ ಗೋವಿಂದ ಆಸಂಗವೇ, ಸಂಗವ ಕಾಲ ಅಂದ್ರೆ ಹಗಲಿನಲ್ಲೇ ಎರಡನೇ ಭಾಗ, ಅದನ್ನ ಆಸಂಗವ ಕಾಲ ಅಂತ ಕರೀತಾರೆ, ಸಂಗವ ಕಾಲ ಅಂತ ಕರೀತಾರೆ. ಆ ಆಸಂಗವೇ ಗೋವಿಂದ ಆತ್ತವೇಣು ಪಾಯಾತ್ ಅವ್ಯಾತ್, ವೇಣುಧಾರಿ. ಆತ್ತವೇಣು ಅಂದ್ರೆ ವೇಣುವನ್ನ, ಕೊಳಲನ್ನ ಹಿಡ್ಕೊಂಡಿರ್ತಕ್ಕಂತಹ ಗೋವಿಂದ ಏನಿದ್ದಾನೆ ಅಂತಹ ಗೋವಿಂದ ನಮ್ಮನ್ನ ಸಂಗವ ಕಾಲದಲ್ಲಿ ಅಂದ್ರೆ ಹಗಲಿನ ಎರಡನೇ ಭಾಗ ಏನಿದೆ ಆ ಸಂಗವ ಕಾಲದಲ್ಲಿ ನಮ್ಮನ್ನ ಗೋವಿಂದ ಕಾಪಾಡಲಿ. ವೇಣುವನ್ನ ಧಾರಣೆ ಮಾಡಿರ್ತಕ್ಕಂತಹ ಗೋವಿಂದ ಆ ಸಂಗವ ಕಾಲದಲ್ಲಿ ನಮ್ಮನ್ನ ಕಾಪಾಡಲಿ. ನಾರಾಯಣ ಪ್ರಾಣ್ಹೇ, ಪ್ರಾಣ್ಹ ಕಾಲ ಅಂದ್ರೆ ಹಗಲಿನ ಮೂರನೇ ಭಾಗ. ಆ ಹಗಲಿನಲ್ಲಿ ಮೂರನೇ ಭಾಗ ಏನಿದೆ ಅದನ್ನ ಪ್ರಾಣ್ಹ ಕಾಲ ಅಂತ ಕರೀತಾರೆ. ಮಧ್ಯಾಹ್ನ ಕಾಲ ಪ್ರಾಣ್ಹ ಕಾಲ. ಆ ಪ್ರಾಣ್ಹ ಕಾಲ ಮಧ್ಯಾಹ್ನ ಕಾಲನೂ ಅಲ್ಲ, ಅದಕ್ಕಿಂತ ಸ್ವಲ್ಪ ಬೇಗ ಪ್ರಾಣ್ಹ ಕಾಲ. ಅಂತಹ ಪ್ರಾಣ್ಹ ಕಾಲದಲ್ಲಿ ನಮ್ಮನ್ನ ಅಂದ್ರೆ ಹಗಲಿನ ಮೂರನೇ ಭಾಗದಲ್ಲಿ ನಮ್ಮನ್ನ ಲಕ್ಷ್ಮೀ ಸಹಿತನಾದಂತಹ ನಾರಾಯಣ ಈ ಅಂತ, ಶಕ್ತಿ ಅಂತಂದ್ರೆ ಮಹಾಲಕ್ಷ್ಮೀ ದೇವಿ. ಸುತ ಆತ್ಮಶಕ್ತಿ ನಾರಾಯಣ, ಲಕ್ಷ್ಮೀ ಸಹಿತನಾದಂತಹ ನಾರಾಯಣ ನಮ್ಮನ್ನ ಈ ಪ್ರಾಣ್ಹ ಕಾಲದಲ್ಲಿ ಅಂದ್ರೆ ಮಧ್ಯಾಹ್ನದ ಮೂರನೇ ಭಾಗ ಏನಿದೆ ಅದು ಪ್ರಾಣ್ಹ ಕಾಲ, ಆ ಕಾಲದಲ್ಲಿ ನಮ್ಮನ್ನ ರಕ್ಷಣೆ ಮಾಡಲಿ. ಮಧ್ಯಂ ದಿನೇ ವಿಷ್ಣು ಅರೀಂದ್ರಪಾಣಿ. ಅರೀಂದ್ರಪಾಣಿ ಅಂತಂದ್ರೆ ಚಕ್ರಪಾಣಿಯಾಗಿರ್ತಕ್ಕಂತಹ ವಿಷ್ಣು, ಚಕ್ರವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂತಹ ವಿಷ್ಣು ನಮ್ಮನ್ನ ಮಧ್ಯಂದಿನೇ ಮಧ್ಯಾಹ್ನ ಕಾಲದಲ್ಲಿ ಅಂದ್ರೆ ಹಗಲಿನ 4ನೇ ಭಾಗ, ಆ ಹಗಲಿನ 4ನೇ ಭಾಗದಲ್ಲಿ ನಮ್ಮನ್ನ ಆ ವಿಷ್ಣು ಚಕ್ರಪಾಣಿಯಾದಂತಹ ವಿಷ್ಣು ಕಾಪಾಡಲಿ ಅಂತ. ಹೀಗೆ ಹಗಲನ್ನ ಒಟ್ಟು 6 ಭಾಗ ಮಾಡಬೇಕು. ಈಗ 4 ಭಾಗ ಆಯ್ತು. ಆ ಹಗಲನ್ನ 6 ಭಾಗ ಮಾಡಿ ಆ 6 ಭಾಗಗಳಲ್ಲಿ 6 ಭಗವಂತನ ರೂಪಗಳನ್ನ ಚಿಂತನೆ ಮಾಡಬೇಕು ಅಂತ ಹೀಗೆ
ಹೇಳ್ತಾ ಇದ್ದಾರೆ. ಇದು ವಿಜಯಧ್ವಜ ತೀರ್ಥರು ಈ ರೀತಿ ವ್ಯಾಖ್ಯಾನವನ್ನ ಮಾಡಿ ಹಗಲು ಮತ್ತು ರಾತ್ರಿ ಎರಡನ್ನೂ ಕೂಡ 6 ಭಾಗ ಮಾಡಬೇಕು. ಐದನೇ ಹಾಕಿದ ಪಂಚಬೀರ್ ಘಟಿಗಾವಿ ಅವರ ಹೇಳ್ತೇನೆ, ಆಮೇಲೆ ಹೇಳ್ತೇನೆ, ಅದ್ರ ವಿವರಣೆ ಹೇಳ್ತೀನಿ. ಷಷ್ಟಿ ಘಟಿಕಾತ್ಮಕಂ ಕಾಲಂ ಅಂತಿದೆ ನೋಡಿ. ಪಂಚ ಘಟಿಕಾಭಿಹಿ ಅಹೋರಾತ್ರಂ ವಿಭಜ್ಯ ಷಷ್ಟಿ ಘಟಿಕಾತ್ಮಕಂ ಕಾಲಂ 12 ಸಂಖ್ಯಂ ಕೃತ್ವಾ ತತ್ರ ಏಕೈಕಸ್ಮಿನ್ ಕಾಲೇ ದೇವಂ ಏಕೈಕಂ ಸಂಪ್ರಯೋಜನಂ ಚ ಆಹಾ ಅಂತ. ಅದನ್ನ 6 ಭಾಗ ಮಾಡಿಕೊಂಡು 6 ಭಾಗ ಮಾಡಿಕೊಂಡು ಹಗಲನ್ನ 6 ಭಾಗ ಮತ್ತು ರಾತ್ರಿಯನ್ನ 6 ಭಾಗ ಅಂತ ಮಾಡಿಕೊಂಡು ವಿಭಾಗ ಮಾಡಿದ್ದಾರೆ. ಅದನ್ನ ಆಮೇಲೆ ವಿವರಣೆ ಹೇಳ್ತೇನೆ. ಮುಂದಿನ ಶ್ಲೋಕದಲ್ಲೂ ಕೂಡ ಬರುತ್ತೆ, ಅದನ್ನು ಸೇರಿಸಿಕೊಂಡು ಹೇಳೋಣ. ಮಾಂ ಕೇಶವೋ ಗದಯಾ ಪ್ರಾತರ್ವ್ಯಾತ್ ಗೋವಿಂದ ಆಸಂಗವ ಆತ್ತವೇಣು ನಾರಾಯಣ ಪ್ರಾಣ್ಯಹುತಾತ್ತ ಶಕ್ತಿ ಮಧ್ಯಂ ದಿನೇ ವಿಷ್ಣುರರೀಂದ್ರಪಾಣಿ ದೇವೋಪರಾಹ್ಣೇ ಮಧುಹೋಗ್ರಧನ್ವಾ ಸಾಯಂ ತ್ರಿಧಾಮಾವತು ಮಾಧವೋ ಮಾಂ ದೋಷೇ ಹೃಷಿಕೇಶ ಉತಾರ್ಧರಾತ್ರೆ ನಿಶೀಥಯೇಕೋವತು ಪದ್ಮನಾಭಃ. ಇನ್ನು ಉಗ್ರಧನ್ವಾ ಮಧುಹ ಅಪರಾಹ್ಣೇ ದೇವಃ ಪಾತು. ಉಗ್ರಧನ್ವ ಅಂದ್ರೆ ಉಗ್ರವಾದ ಧನುಸ್ಸನ್ನ ಧಾರಣೆ ಮಾಡಿರ್ತಕ್ಕಂತಹ ಮಧುಸೂದನ ರೂಪಿಯಾದ ಭಗವಂತ. ಮಧುಸೂದನ ಮಧುಹಾ ದೇವಃ ಅಂದ್ರೆ ಮಧುಸೂದನನಾದ ದೇವ. ಆ ಮಧುಸೂದನ ದೇವ ನಮ್ಮನ್ನ ಅಪರಾಹ್ಣ ಕಾಲದಲ್ಲಿ ಅಂದ್ರೆ ಹಗಲಿನ 5ನೇ ಭಾಗ ಏನಿದೆ ಅದು, ಹಗಲಿನ 4ನೇ ಭಾಗವನ್ನ ಮಧ್ಯಾಹ್ನ ಕಾಲ ಅಂತ ಹಿಂದೆ ಕರೆದ್ರು. ಈಗ ಹಗಲಿನ 5ನೇ ಭಾಗ ಅಪರಾಹ್ನ ಕಾಲ. ಆ ಕಾಲದಲ್ಲಿ ಉಗ್ರಧನುಸ್ಸನ್ನ ಧಾರಣೆ ಮಾಡಿರ್ತಕ್ಕಂತಹ ಮಧುಸೂದನ ನಾಮಕ ಭಗವಂತ ನಮ್ಮನ್ನ ಕಾಪಾಡಲಿ. ಆಮೇಲೆ ಸಾಯಂ ತ್ರಿಧಾಮ ಅವತು ಮಾಧವ ಮಾಂ. ಇನ್ನು ತ್ರಿಧಾಮ ಅಂದ್ರೆ 3 ಧಾಮಗಳು, ವೈಕುಂಠ ಅನಂತಾಸನ ಶ್ವೇತದ್ವೀಪ ಎಂಬಂತಹ 3 ಧಾಮಗಳು ಉಳ್ಳವನು ಅಂತ ಅರ್ಥ. ತ್ರಿಧಾಮ ಅಂತ ಭಗವಂತನಿಗೆ ಹೆಸರು. ಆ 3 ಧಾಮವುಳ್ಳಂತಹ ಮಾಧವ ಏನಿದ್ದಾನೆ ಅವನು ನಮ್ಮನ್ನ ಸಾಯಂಕಾಲದಲ್ಲಿ ಅಂದ್ರೆ ಹಗಲಿನ ಕೊನೆಯ ಭಾಗ, ಅದು ಸಾಯಂಕಾಲ ಅಂತ ಕರೆಸ್ಕೊಳ್ತದೆ. ಆ ಹಗಲಿನ ಕೊನೆಯ ಭಾಗವಾದಂತಹ ಅಂದ್ರೆ 6ನೇ ಭಾಗ, ಅದು ಸಾಯಂಕಾಲದ ಭಾಗ. ಆ ಸಮಯದಲ್ಲಿ ನಮ್ಮನ್ನ ಧಾಮತ್ರಯವುಳ್ಳಂತಹ ತ್ರಿಧಾಮನಾದಂತಹ ಮಾಧವ ನಮ್ಮನ್ನ ಕಾಪಾಡಲಿ. ದೋಷೇ ಹೃಷಿಕೇಶ, ದೋಷಕಾಲ, ದೋಷ ಅಂದ್ರೆ ದೋಷಕಾಲ, ಪ್ರದೋಷ ಕಾಲ ಅಂತೀವಲ್ಲ, ಆ ಪ್ರದೋಷ ಕಾಲ ಅಂದ್ರೆ ರಾತ್ರಿಯ ಮೊದಲನೇ ಭಾಗ. ರಾತ್ರಿ ಈಗ ಹಗಲಿನ 6 ಭಾಗಗಳಾಯ್ತು, ಇನ್ನು ರಾತ್ರಿಯ ಮೊದಲನೇ ಭಾಗ ಅದನ್ನ ಪ್ರದೋಷ ಕಾಲ ಅಂತ ಕರೀತಾರೆ. ಅಂತಹ ಪ್ರದೋಷ ಕಾಲದಲ್ಲಿ ರಾತ್ರಿಯ ಮೊದಲನೇ ಭಾಗದಲ್ಲಿ ಹೃಷಿಕೇಶ ನಮ್ಮನ್ನ ಕಾಪಾಡಲಿ. ದೋಷೇ ಹೃಷಿಕೇಶ ಉತ ಅರ್ಧರಾತ್ರೆ, ಅರ್ಧರಾತ್ರ ಕಾಲದಲ್ಲಿ ಮತ್ತು ನಿಶೀಥ. ಅರ್ಧರಾತ್ರ ಕಾಲ ಮತ್ತು ನಿಶೀಥ ಕಾಲ ಅಂದ್ರೆ ರಾತ್ರಿಯ 2ನೇ ಭಾಗ ಮತ್ತು 3ನೇ ಭಾಗ, ಈ ಭಾಗಗಳಲ್ಲಿ ಪದ್ಮನಾಭ ಅವತು, ಪದ್ಮನಾಭ ರೂಪಿಯಾದ ಭಗವಂತ ಕಾಪಾಡಲಿ. ದೇವೋಪರಾಹ್ಣೇ ಮಧುಹೋಗ್ರಧನ್ವ ಸಾಯಂ ತ್ರಿಧಾಮಾವತು ಮಾಧವೋ ಮಾಂ ದೋಷೇ ಹೃಷಿಕೇಶ ಉತಾರ್ಧರಾತ್ರೆ
ನಿಶೀಥಯೇಕೋ ವಸು ಪದ್ಮನಾಭಃ ಶ್ರೀವತ್ಸಲಕ್ಷ್ಮ್ಯಾ ಪರರಾತ್ರ ಈಶಃ ಪ್ರತ್ಯೂಷ ಈಶೋಸಿಧರೋ ಜನಾರ್ದನಃ ದಾಮೋದರೋ ವ್ಯಾದನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಇನ್ನು ಶ್ರೀವತ್ಸಲಕ್ಷ್ಮಿಯ ಅಪರರಾತ್ರೆ, ಅಪರರಾತ್ರ ಕಾಲ ಅಂದ್ರೆ ರಾತ್ರಿಯ 4ನೇ ಭಾಗ. ಹಿಂದೆ ರಾತ್ರಿಯ 2ನೇ ಭಾಗ ಮತ್ತು 3ನೇ ಭಾಗಗಳಲ್ಲಿ ಪದ್ಮನಾಭ ರೂಪಿಯಾದ ಭಗವಂತ ಕಾಪಾಡ್ಲಿ ಅಂತ ಹೇಳಿ ಆಯ್ತು. ಇನ್ನು ರಾತ್ರಿಯ 4ನೇ ಭಾಗವನ್ನ ಅಪರರಾತ್ರ ಕಾಲ ಅಂತ ಕರೆದಿದ್ದಾರೆ. ಅಂತಹ ಅಪರರಾತ್ರ ಕಾಲದಲ್ಲಿ ನಮಗೆ ಶ್ರೀವತ್ಸಧಾರಿಯಾದಂತಹ ಶ್ರೀಧರ ನಮ್ಮನ್ನ ಕಾಪಾಡಲಿ. ಶ್ರೀವತ್ಸಲಕ್ಷ್ಮಿಯ ಅಪರರಾತ್ರೆ ಈಶಃ ಪ್ರತ್ಯೂಷೆ ಈಶಃ ಅಸಿಧರೋ ಜನಾರ್ದನಃ. ಅಸಿ ಅಂದ್ರೆ ಖಡ್ಗ, ಅಸಿಧರನಾದ ಖಡ್ಗಧಾರಿಯಾದಂತಹ ಜನಾರ್ದನ ನಮ್ಮನ್ನ ಪ್ರತ್ಯೂಷ ಕಾಲ ಅಂದ್ರೆ ರಾತ್ರಿಯ 5ನೇ ಭಾಗ, ಅದು ಪ್ರತ್ಯೂಷ ಕಾಲ. ಆ ಕಾಲದಲ್ಲಿ ನಮ್ಮನ್ನ ಖಡ್ಗಧಾರಿಯಾದಂತಹ ಜನಾರ್ದನ ರೂಪಿಯಾದ ಭಗವಂತ ಕಾಪಾಡಲಿ. ಇನ್ನು ದಾಮೋದರೋ ಅವ್ಯಾತ್ ಅನುಸಂಧ್ಯಂ ಪ್ರಭಾತೆ. ಇನ್ನು ದಾಮೋದರ ರೂಪಿಯಾದ ಭಗವಂತ ನಮ್ಮನ್ನ ಸಂಧ್ಯಾಕಾಲ, ರಾತ್ರಿಯ ಕೊನೆ ಭಾಗ, ಬೆಳಗಿನ ಜಾವ ಅಂತೇವಲ್ಲ, ಪೂರ್ತಿ ಬೆಳಕು ಅಲ್ಲ, ರಾತ್ರಿಯ ಕೊನೆ ಭಾಗ ಸಂಧ್ಯಾಕಾಲ, ಅದನ್ನ ಅನುಸಂಧ್ಯಂ ಅಂತ ಕರೆದಿದ್ದಾರೆ. ಆ ಅನುಸಂಧಿ ಕಾಲ, ಸಂಧ್ಯಾಕಾಲದಲ್ಲಿ, ರಾತ್ರಿಯ ಕೊನೆ ಭಾಗದಲ್ಲಿ ದಾಮೋದರ ರೂಪಿಯಾದ ಭಗವಂತ ನಮ್ಮನ್ನ ಕಾಪಾಡಲಿ. ಆಮೇಲೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಸೂರ್ಯೋದಯ ಕಾಲದಲ್ಲಿ ವಿಷ್ಣು ನಮ್ಮನ್ನ ಕಾಪಾಡಲಿ. ಹೀಗೆ ಪ್ರಾತಃ ಕಾಲದಿಂದ ಪ್ರಭಾತ ಕಾಲದವರೆಗೆ, ಸೂರ್ಯೋದಯದವರೆಗೆ ಎಲ್ಲಾ ಕಾಲಗಳಿಗೆ ನಿಯಾಮಕನಾದಂತಹ ಕಾಲಮೂರ್ತಿಯಾದ ಭಗವಂತ, ಲಕ್ಷ್ಮೀಪತಿಯಾದ ಆ ವಿಷ್ಣು ನಮ್ಮನ್ನ ಎಲ್ಲ ಕಾಲಗಳಲ್ಲಿಯೂ ಕೂಡ ಕಾಪಾಡಲಿ ಅಂತ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ ಅಂತ ಹೇಳಿದ್ದಾರೆ. ಕಾಲಮೂರ್ತಿ ಅಂದ್ರೆ ಸಕಲ ಕಾಲಗಳಿಗೂ ಒಡೆಯನಾದ ಕಾಲನಿಯಾಮಕನಾದ ಕಾಲಮೂರ್ತಿಯಾದ ಭಗವಂತ ವಿಷ್ಣು ಸರ್ವಕಾಲಗಳಲ್ಲಿಯೂ ಕೂಡ ನಮ್ಮನ್ನ ಕಾಪಾಡಲಿ ಅಂತ. ಹೀಗೆ ಒಟ್ಟು ಭಗವಂತನ 12 ರೂಪಗಳನ್ನು ಕೂಡ 12 ಭಾಗ ಮಾಡಿ ದಿವಸಗಳನ್ನ, ಆ 12 ಕಾಲಗಳು, ಹಗಲನ್ನ 6 ಭಾಗ ಮತ್ತು ರಾತ್ರಿಯನ್ನ 6 ಭಾಗ ಮಾಡಿ ಆಯಾ ಕಾಲಗಳಲ್ಲಿ ನಮ್ಮನ್ನ ಕಾಪಾಡಲಿ ಅಂತ. ಹೀಗೆ ವಿಜಯಧ್ವಜ ತೀರ್ಥರೆಯ ಅನುಸಾರಿಯಾಗಿ ಹಗಲು ಮತ್ತು ರಾತ್ರಿಯನ್ನ 6 ಭಾಗ ಮಾಡುವುದು. ಸ್ಕಂದ ಪುರಾಣದಲ್ಲಿ ಹಗಲನ್ನ ಮತ್ತು ರಾತ್ರಿಯನ್ನ 2 ಅಥವಾ 3 ವಿಭಾಗ ಮಾಡೋದು ಅಲ್ಲಿ ಕಂಡಿದೆ. ಸ್ಕಂದ ಪುರಾಣದಲ್ಲಿ 2 ಭಾಗ ಮಾಡೋದು ಅಥವಾ 3 ಭಾಗ ಮಾಡೋದು ಅಲ್ಲಿ ಹೇಳಿದ್ದಾರೆ ಸ್ಕಂದ ಪುರಾಣದಲ್ಲಿ. ಇನ್ನು 4 ವಿಭಾಗ ಮಾಡತಕ್ಕಂಥದ್ದು ಗಾಲವ ಮತ, ಗಾಲವ ಋಷಿಗಳ ಮತ. ಅವರ ಮತ ಪ್ರಕಾರ 4 ವಿಭಾಗ ಮಾಡಬೇಕು. ಹಗಲನ್ನ 4 ವಿಭಾಗ, ರಾತ್ರಿಯನ್ನ 4 ವಿಭಾಗ ಮಾಡೋದು. ಇನ್ನು 5 ವಿಭಾಗವನ್ನ ಮಾಡೋದು ವ್ಯಾಸ ಮತ. ಆದ್ರೆ 6 ವಿಭಾಗ ಮಾಡೋದು ಎಲ್ಲೂ ಕಂಡಿಲ್ಲ. 6 ವಿಭಾಗ ಮಾಡೋದನ್ನ ನಾವು ಶಾಸ್ತ್ರಗಳಲ್ಲಿ ಎಲ್ಲಿಯೂ ಕೂಡ ನೋಡೋದಿಲ್ಲ. 5 ವಿಭಾಗ ಮಾಡೋದು ಕಂಡಿದೆ. ಪಂಚಘಟಿಕಾಭಿರಹೋರಾತ್ರಂ ಅಂತ ವಾಕ್ಯಗಳು ಸಿಗ್ತವೆ. ಆದ್ರಿಂದ 2 ಅಥವಾ 3 ಅಥವಾ 4 ವಿಭಾಗಗಳಿಗೆ ಅನುಸಾರಿಯಾಗಿ ಪೂರ್ವಾಣ್ಣಗಳಲ್ಲಿ ನಾರಾಯಣ ನಿಯಾಮಕ, 5 ವಿಭಾಗ ಅಂತ ಇಟ್ಟುಕೊಂಡು ಅದಕ್ಕೆ ಅನುಸಾರಿಯಾಗಿ ಪ್ರಾತಃ ಕಾಲ, ಸಂಗವ ಕಾಲ
ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಾಹ್ನ ಕಾಲ ಅಂತ ಹೀಗಿಟ್ಟುಕೊಂಡು ಕೇಶವ, ಗೋವಿಂದ, ವಿಷ್ಣು, ಮಧುಸೂದನ, ಮಾಧವ ಇವರು ನಿಯಾಮಕರು ಅಂತ ಹೀಗೆ ಶೆಟ್ಟಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. 5 ವಿಭಾಗ ಮಾಡಿ ಹೇಳಿದ್ದಾರೆ 5 ರೂಪಗಳನ್ನ. ಇನ್ನು ರಾತ್ರಿಯನ್ನು ಕೂಡ 5 ವಿಭಾಗ ಮಾಡಬೇಕು ಅಂತ ಅವರ ಅಭಿಪ್ರಾಯ. ರಾತ್ರಿಯನ್ನ ದೋಷ, ಅರ್ಧರಾತ್ರ, ನಿಶೀತ, ಅಪರರಾತ್ರ, ಪ್ರತ್ಯೂಷ ಅಂತ ಹೀಗೆ 5 ವಿಭಾಗ ಮಾಡಬೇಕು ಅಂತ. ರಾತ್ರಿಯನ್ನು 5 ವಿಭಾಗ ಮಾಡೋದು, ಹಗಲನ್ನು 5 ವಿಭಾಗ ಮಾಡೋದು ಚಟ್ಟಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇನ್ನು ಸಂಧ್ಯಾಕಾಲ ಮತ್ತು ಪ್ರಭಾತ ಕಾಲ ಅಂತ ಆ ಕಾಲಗಳಲ್ಲಿ ದಾಮೋದರ ಮತ್ತು ವಾಸುದೇವ ರೂಪಿಯಾದ ವಿಷ್ಣು ನಿಯಾಮಕ ಅಂತ ಹೀಗೆ ವಿಭಾಗಗಳನ್ನ ಮಾಡಿಕೊಳ್ಬೇಕು. ಮಾಂ ಕೇಶವೋ ಗದಯಾ ಪ್ರಾತರವ್ಯಾದ್ ಗೋವಿಂದ ಆಸಂಗವ ಆತ್ತವೇಣು ನಾರಾಯಣ ಪ್ರಾಣ್ಣ ಉತಾತ್ತ ಶಕ್ತಿರ್ಮಧ್ಯಂದಿನೇ ವಿಷ್ಣುರರೀಂದ್ರಪಾಣಿ ದೇವೋಪರಾಣ್ಣೆ ಮಧುಹೋಗ್ರದನ್ವಾ ಸಾಯಂ ತ್ರಿಧಾಮಾವತು ಮಾಧವೋ ಮಾಂ ದೋಷೇ ಹೃಷಿಕೇಶ ಉತಾರ್ಧರಾತ್ರೇ ನಿಶೀಥಯೇಕೋವತು ಪದ್ಮನಾಭಃ ಶ್ರೀವತ್ಸಲಕ್ಷ್ಮ್ಯಾ ಪರರಾತ್ರ ಈಶಃ ಪ್ರತ್ಯೂಷ ಈಶೋಸಿಧರೋ ಜನಾರ್ದನಃ ದಾಮೋದರೋ ವ್ಯಾದನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಇಷ್ಟ ರಾತ್ರಿ ಕಾಲ ಬಂದು ದೋಷ, ಪ್ರದೋಷ ಕಾಲ, ಅರ್ಧರಾತ್ರ, ನಿಶೀತ, ಅಪರಾತ್ರ, ಪ್ರತ್ಯೂಷ ಮತ್ತು ಸಂಧ್ಯಾಕಾಲ. ಓಕೆ ಓಕೆ. 6 ಮಾಡಿದ್ರೆ 5 ಮಾಡ್ಕೊಳ್ಬೇಕು ಅನ್ನೋದೇ ಚಟ್ಟಿ ವ್ಯಾಖ್ಯಾನದಲ್ಲಿ ಇರೋದು. ಆ ಸಂಧ್ಯಾಕಾಲ, ಪ್ರಭಾತ ಕಾಲಗಳನ್ನ ಬೇರೆ ಇಟ್ಟುಕೊಂಡು 6 ಆಗತ್ತೆ. ಬಟ್ ಆಚಾರ್ಯ ಸಾಂಧ್ಯೋಪನಿಷತ್ ಬಂದು ಸೂರ್ಯ ಗದಿ ಪ್ರಕರಣ ಒಂದು ಬರ್ತದೆ ನಿಮಗೆ. ಅದ್ರಲ್ಲಿ ಬಂದು 7 ಮಾಡ್ತಾರೆ ಹೇಳಿ. ಪ್ರಥಮ ಪ್ರಾತ, ಸಂಗವ, ಮಧ್ಯಾಹ್ನ, ಅಪರಾಹ್ನ, ಸಾಯಂಕಾಲ, ಸಾಯನ್ಯ, ಚರ್ಮಕಾಲ. ಅಲ್ಲಿ ಕೂಡ 6 ವಿಧ. ಅದೇ 6 ವಿಧ. ಆ ಪ್ರಕಾರ ಇಟ್ಟುಕೊಂಡೇ ಹೇಳಿದ್ದು. ಇವಾಗ 7 ರೈಟ್, ಚರ್ಮಕಾಲ ಅಂತ ಇಟ್ಕೊಂಡಿದ್ದಾರೆ. ಕೊನೆಯ ಭಾಗ ಚರ್ಮಕಾಲ ಇಟ್ಟಿದ್ದಾರೆ. ಹೌದು, ಹಗಲಿನ ಕೊನೆ ಭಾಗ. ಅದಾದ ಮೇಲೆ ಪ್ರದೋಷ ಕಾಲ ಪ್ರಾರಂಭ. ಗುರುಗಳೇ, 20ನೇ ಶ್ಲೋಕದ್ದು 2ನೇ ಸಾಲು ನಾರಾಯಣ ಪಾತು ಸದಾತ್ತ ಶಕ್ತಿ ಅಲ್ಲ? ಸದಾತ್ತ ಶಕ್ತಿ ಅಂತ ಕೂಡ ಪಾಠ ಇದೆ, ಉದಾತ್ತ ಶಕ್ತಿ ಅಂತ ಕೂಡ ಪಾಠ ಇದೆ. ಉದಾತ್ತ ಶಕ್ತಿ, ಉದಾತ್ತ ಶಕ್ತಿ ಅಂತ ಹೀಗೆ ಪಾಠ ಇದೆ. ಸದಾತ್ತ ಶಕ್ತಿ ಅಂತ ಕೂಡ ಒಂದು ಪಾಠ ಇದೆ. 2 ಇಟ್ಕೊಳ್ಬಹುದು. ಆಮೇಲೆ ಇದು 22ನೇ ಶ್ಲೋಕದ 2ನೇ ಸಾಲಲ್ಲಿ ದಾಮೋದರ ವ್ಯಾದನುಸಂಧ್ಯಂ ಅಂತಿದೆ. ಹೌದು, ದಾಮೋದರೋ ವ್ಯಾದನುಸಂಧ್ಯಂ ಪ್ರಭಾತೆ. ಸರಿ ಸರಿ, ಹಾಗೆ ಅಲ್ವಾ? ಆಯ್ತು, ಕೇಳಿಸ್ಲಿಲ್ಲ ಅದಕ್ಕೆ. ದಾಮೋದರ ಅವ್ಯಾತ್ ಅನುಸಂಧ್ಯಂ ಅಂತ. ಸರಿ ಸರಿ ಗುರುಗಳು. ಸರಿ, ಇಲ್ಲಿ ಬಂದು ದೇವ್ರ ರೂಪ ಬಂದು ಕೇಶವ, ಗೋವಿಂದ, ನಾರಾಯಣ ಬರ್ತಾರೆ. ಅಲ್ಲಿ ಬಂದು ನೀವು ಸಾಂಡೋಗ್ಯ ತಗೊಂಡ್ರೆ ಪ್ರಸ್ತಾವ, ಮಳೆ ಬಂದು ಸಂಕರ್ಷಣ, ವರಾಹ ಆ ತರ ತಗೊಂಡ್ಬರ್ತಾರೆ. ಅದೇ ಒಂದೊಂದ್ ಕಡೆ ಒಂದೊಂದು ಚಿಂತನೆ ಬೇರೆ ಅಂತ ಹೇಳಿದ್ನಲ್ಲ. ಇದು ನಾರಾಯಣ ವರ್ಮದಲ್ಲಿ ಮಾಡುವಂತಹ ರಕ್ಷಣೆಗೋಸ್ಕರ ಮಾಡುವಂತಹ ವಿಧಾನದ ಹೀಗೆ. ಬಟ್ ಆ ಕಾಲ ಅದೇ ತನ ಬರುತ್ತೆ, ಕಾಲ ಟೈಮ್ ಅದೇ ತರ ಬರಲ್ವಾ? ಆಗ ಬಂದು ಈ ಸಂಗವ ಕಾಲ ತಗೊಂಡ್ರೆ ಇಲ್ಲಿ ಬಂದು ವರಾಹ ಪರವೇ ಎಲ್ಲ ಇದಕ್ಕೆ ಬಂದು ಬೋಡ್ಸಿಗೆ ಬಂದು ಆಶ್ರಯವ ಇದ್ದಾನ ಹಂಗೆ ಬರ್ತಾನೆ. ಮಧ್ಯಾಹ್ನ ಕಾಲಕ್ಕೆ ಬಂದು ನಾರಾಯಣ ಎಲ್ಲ ದೇವತೆಗೆ ಬಂದು ಆಶ್ರಯ ಇದ್ದಾನ ಹಂಗೆ ಬರ್ತಾವ. ಏನ್ ವಿರೋಧ ಏನಿಲ್ಲ. ಭಗವಂತನ ಈ ರೂಪವನ್ನು ಚಿಂತನೆ ಮಾಡಬೇಕು, ಅದೇ ಕಾಲದಲ್ಲಿ ಆ ರೂಪವನ್ನು ಚಿಂತನೆ ಮಾಡಬೇಕು. ಅದಕ್ಕೇನು ತಪ್ಪು ಅಂತಿಲ್ಲ. ಇದು ಮಾಡ್ಬೇಕು ಅಂತ ಹೇಳಿದ್ರಿಂದ ಅದು ಮಾಡಬಾರ್ದು ಅಂತ ಹಾಗೆ ಇದು ಇಟ್ಟುಕೊಳ್ಬಾರ್ದು. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರ ಚಿಂತನೆ ಒಂದೊಂದು ರೀತಿ ಇರ್ತದೆ. ಅದು ರೈಟ್.
ಅದು ಹೆಂಗ್ ತಗೊಬೇಕು ಅಂತ ಕ್ವಶನ್. ಸೊ ಎರಡು ನೀವು ಹೇಗ್ ಬೇಕಾದ್ರೂ ತಗೊಳ್ಳಿ, ಎರಡೂ ಮಾಡ್ಲಿಕ್ಕಾದ್ರೆ ಎರಡೂ ತಗೊಳ್ಳಿ. ಯಾವ್ದಾದ್ರು ಒಂದು ಮಾಡ್ಲಿಕ್ಕಾದ್ರೆ ಇದು ನೆನಪಾದಾಗ ಇದನ್ನ ತಗೊಳ್ಳಿ, ಅದನ್ನ ನೆನಪಾದಾಗ ಅದನ್ನ ತಗೊಳ್ಳಿ. ಓಕೆ. ಗುರುಗಳೇ, ಸಾಮಾನ್ಯ ನಾವು ನೋಡಿದ್ರೆ ಸೂರ್ಯೋದಯ ಆದ ನಂತರ ನಮಗೆ ಹೊಸ ದಿನ ಆರಂಭ ಆಗತ್ತೆ ಅಂತ ನಮ್ಮ ರೂಢಿಯಲ್ಲಿ ಬಂದಿದೆ. ಆದ್ರೆ ವಿಶೇಷ ಕಾಲದಲ್ಲಿ ರೈಲ್ವೆ ಟೈಮ್ ಅಂದ್ರೆ ಅರ್ಧರಾತ್ರಿ 12 ಗಂಟೆ ಆದ್ರೆ ಮರುದಿವಸ ಆಗುತ್ತೆ. ಆದ್ರೆ ನಮಗೆ ಬೇರೆ ವಿಶೇಷ ಕಾಲದಲ್ಲಿ ಈ ರಾತ್ರಿ ಸೂರ್ಯೋದಯದಿಂದ ಪ್ರಾರಂಭ ಮಾಡಿ ಎರಡಾಗಿ ಮಾಡಿ ಮೊದಲ 6 ಮೊದಲ ದಿವಸಕ್ಕೆ, ಉಳಿದ ರಾತ್ರಿ ಇರೋ ಅರ್ಧವನ್ನ ಮತ್ತೆ 5 ಮಾಡಿ 3 ಮೊದಲ ದಿವಸಕ್ಕೆ ಸೇರಿಸಿ ಉಳಿದ 2 ಮರು ದಿವಸಕ್ಕೆ ಸೇರಿಸೋದು. ಆವಾಗ 4ನೇ ಭಾಗ ಎಲ್ಲಿ ಆರಂಭ ಆಗುತ್ತೋ ಆವಾಗ ನಮಗೆ ಹೊಸ ದಿನ ಆರಂಭ ಆಗಿದೆ ಅಂತ ನಾವು ತಗೊಳ್ಬಹುದು ಅಂತ ಕೇಳಿದೆ. ಅದು ಸ್ವಲ್ಪ ವಿವರಣೆ ಹೇಳ್ಬೇಕು. ಅದು ಎಲ್ಲಾ ಕಡೆಗೂ ಒಂದೇ ನಿಯಮ ಅಲ್ಲ, ಒಂದೊಂದಕ್ಕೊಂದೊಂದು ನಿಯಮಗಳಿದೆ. ವಿಶೇಷ ಸಂದರ್ಭ ಅಂತಂದ್ರೆ ಯಾವುದಕ್ಕೆ ಅಂತ ಇಟ್ಕೊಳ್ಬೇಕು ಅನ್ನೋದು ವಿಚಾರ ಮಾಡ್ಬೇಕು ನಾವು. ಎಲ್ಲಾ ವಿಶೇಷಗಳಿಗೂ ಒಂದೇ ನಿಯಮ ಅಲ್ಲ, ಒಂದೊಂದಕ್ಕೊಂದೊಂದು ನಿಯಮ ಇದೆ. ಊಟ ಮಾಡ್ಲಿಕ್ಕೆ ಒಂದು ನಿಯಮ ಬೇರೆ, ಸ್ನಾನಕ್ಕೊಂದು ನಿಯಮ, ಆಮೇಲೆ ಈ ಹೊರಗಿನ ದಿವಸಗಳಿಗಾಗುವಾಗ ಅದಕ್ಕೊಂದು ನಿಯಮ ಬೇರೆ. ಅದೆಲ್ಲ ಪ್ರತ್ಯೇಕವಾಗಿ ಅದನ್ನ ಹಗಲನ್ನ 3 ಭಾಗ ಮಾಡ್ಬೇಕು, 4 ಭಾಗ ಮಾಡ್ಬೇಕು ಅಂತ ಅನ್ನೋದನ್ನ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಾರೆ. ಆ ಪ್ರಕಾರ ನಡ್ಕೊಳ್ಬೇಕು. ಕೆಲವು ವಿಷಯಗಳಿಗೆ ಧರ್ಮಶಾಸ್ತ್ರದಲ್ಲಿ ಹಗಲನ್ನ 3 ಭಾಗ ಮಾಡಿ ಅದರಲ್ಲಿ 2 ಭಾಗ ಈ ದಿವಸಕ್ಕೆ, 3ನೇ ಭಾಗ ಆ ದಿವಸಕ್ಕೆ ಅಂತ, ರಾತ್ರಿಯನ್ನ 2 ಭಾಗ ಮಾಡಿ ಅದರಲ್ಲಿ ಮೊದಲ 2 ಭಾಗ ಬಿಟ್ಟು 3ನೇ ಭಾಗವನ್ನ ಮರು ದಿವಸಕ್ಕೆ ಇಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಕೆಲವು ಕಡೆಗೆ ಅದನ್ನ 4 ಭಾಗ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದಕ್ಕೆ ಕೆಲವೊಂದು ಧರ್ಮಶಾಸ್ತ್ರದಲ್ಲಿ ವಿಧಾನ ಮಾಡಿರ್ತಾರೆ, ಆ ಪ್ರಕಾರ ಇಟ್ಕೊಳ್ಬೇಕು. ಎಲ್ಲದಕ್ಕೂ ಒಂದೇ ಅಲ್ಲ. ಧರ್ಮಶಾಸ್ತ್ರ ಯಾವ ಗ್ರಂಥ ಹೇಳುತ್ತೆ ಅದು? ಧರ್ಮ ಮನುಸ್ಮೃತಿ ಮೊದಲಾದವುಗಳು, ಧರ್ಮ ಸಿಂಧು ಇದೆ, ಅವುಗಳನ್ನೆಲ್ಲ ಇಟ್ಕೊಂಡು ನೋಡ್ಬೋದು. ಸರಿ ಸರಿ. ಇದನ್ನ ಈಕ್ವಲ್ ಆಗಿ 6 ಭಾಗ ಮಾಡಕ್ ಆಗಲ್ಲ. 2 hours ಈಗ ಹಗಲು 12 ಗಂಟೆ, ರಾತ್ರಿ 12 ಗಂಟೆ ಹಂಗ್ ಮಾಡಕ್ ಆಗಲ್ಲ. ಮಾಡಬಹುದು, ಯಾಕೆ ಅಲ್ಲ, ಆತರ ಮಾಡಿ ಪ್ರತಿಯೊಂದಕ್ಕೂ 2 ಗಂಟೆ ಅಂತ ಲೆಕ್ಕ ಈಕ್ವಲ್ ಹಾಕಬಹುದು ಅದನ್ನ. ಅದೇ ಈಗ 6 ಭಾಗ ಮಾಡಬೇಕು ಅಂದ್ರೆ ಹಾಗೆ ಮಾಡ್ಬೇಕಲ್ವಾ? 12 ಗಂಟೆಗಳನ್ನ 6 ಭಾಗ ಮಾಡಬೇಕು. ಸೂರ್ಯೋದಯದಿಂದ ಪ್ರಾರಂಭ ಮಾಡಿ ಅದನ್ನ 6 ಭಾಗ ಮಾಡಿದ್ರೆ ಅದನ್ನ ಹಗಲು ಭಾಗ ಅಂತ. ಸೂರ್ಯೋದಯದಿಂದ ಪ್ರಾರಂಭ ಮಾಡ್ಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಮುಂಚೆನೆ ಆಗ್ತದೆ. ಅರುಣೋದಯ ಕಾಲದಿಂದ, ಅರುಣೋದಯ ಕಾಲವನ್ನ ರಾತ್ರಿ ಭಾಗ ಅಂತಾನೆ ಇಟ್ಕೊಂಡಿದ್ದಾರೆ. ಸೂರ್ಯೋದಯದಿಂದ ಆರಂಭ ಮಾಡಿ 6 ಗಂಟೆಗಳನ್ನ, ಅಲ್ಲ ಎಷ್ಟು, 6 ಗಂಟೆನಾ 12 ಗಂಟೆನ 2 hours ಈಚ್ ಅಂತ ಬರುತ್ತೆ. 6 ಭಾಗ. ಕರೆಕ್ಟ್. 2 hours ಮಾಡ್ಕೊಂಡ್ರೆ 6 ಭಾಗ ಆಗುತ್ತೆ. ಯಾಮ ಅಂತನ್ನುವಾಗ ತ್ರಿಯಾಮ ಅಂತ ಕರೀತಾರೆ. ಅದನ್ನು 3 ಯಾಮ ಮಾಡ್ತಾರೆ. ಕೆಲವು ಕಡೆ 4 ಯಾಮ ಮಾಡ್ಕೊಳ್ತಾರೆ, 4 ಭಾಗ. ಸಾಧಾರಣವಾಗಿ ಆ ರೀತಿ ಮಾಡೋ ಕ್ರಮ ಇದೆ. ಇಲ್ಲಿ ಚಿಂತನೆ ಮಾಡುವಾಗ ಮಾತ್ರ ಇಷ್ಟು, ಇಲ್ಲದೇ ಇದ್ರೆ ಸಾಧಾರಣವಾಗಿ 3 ಅಥವಾ 4 ವಿಭಾಗ ಮಾಡೋದು ಕಂಡಿದೆ ಎಲ್ಲ ಕಡೆಯಲ್ಲಿ. ಆಚಾರ್ಯ 12 hours ಬಂದು ಬೆಳಗಾತಲ 6ರಿಂದ ಸಾಯಂಕಾಲ 6. ನೀವೇನ್ ಹೇಳಿ ಅರುಣೋದಯ ಕಾಲ ತಗೊಂಡ್ರೆ ಅಲ್ಲಿ ಒಂದು 1.5 hours ಅರುಣೋದಯ ಕಾಲವನ್ನ, ಅದೇ ಹೇಳಿದ್ನಲ್ಲ, ಅರುಣೋದಯ ಕಾಲವನ್ನ ರಾತ್ರಿಯ ಕೊನೆ ಭಾಗ ಅಂತಾನೆ ಇಟ್ಕೊಂಡಿದ್ದಾರೆ. ಹಾಗೆ ಹೇಳುತ್ತೆ, ರಾತ್ರಿಯ ಕೊನೆ ಭಾಗದಲ್ಲೇನೆ ಎದ್ದು ಸಂಧ್ಯಾ ವಂದನೆಗಳನ್ನ ಮಾಡಬೇಕು ಅಂತ. ಸಂಧ್ಯಾ ಕಾಲವನ್ನ ರಾತ್ರಿಯ ಕೊನೆ ಭಾಗ ಅಂತಾನೆ ಹೇಳ್ತಾರೆ. ಅದನ್ನೇ ಅರುಣೋದಯ ಕಾಲ. ಪ್ರಾತಃ ಕಾಲ ಅಂತಂದ್ರೆ ಸೂರ್ಯೋದಯ ಆರಂಭನೇ ಪ್ರಾತಃ ಕಾಲ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ಹರೇ ನಮಸ್ಕಾರ.